ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸ್, ಇನ್ನು ಹಿಮಾಚಲ ಪ್ರದೇಶದಲ್ಲಿ ಒಂದು ದೃಶ್ಯ ಎಲ್ಲರ ಒಂದು ರೀತಿ ಮನಮಿಡಿಯುವಂತೆ ಇದೆ. ಯಾಕೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಮಳೆ ಆಗ್ತಾ ಇದ್ದು ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಮತ್ತು ಸುಮಾರು 54 ಸರಿ ಮೇಘಸ್ಫೋಟ ಸಂಭವಿಸಿದೆ. ಹೀಗಾಗಿ ಗುಡ್ಡ ಕುಸಿತಕ್ಕೆ ಹಲವಾರು ಜನ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಇಲ್ಲಿ ಒಂದು ಘಟನೆ ನಡೆದಿದೆ. ಏನು ಅಂತಂದರೆ, ತನ್ನ ಪ್ರಾಣದ ಹಂಗನ್ನು ಲೆಕ್ಕಿಸದೆ 7 ತಿಂಗಳು ಮಗುವನ್ನು ಉಳಿಸಿರುವಂತಹ ಚಾಲಕನ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಈ ದೃಶ್ಯಗಳು ಕೂಡ ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಸಂಭವಿಸಿದ ಭೀಕರ ಗುಡ್ಡ ಕುಸಿತದ ನಡುವೆ ಆಂಬ್ಯುಲೆನ್ಸ್ ಸಿಬ್ಬಂದಿಯೊಬ್ಬರು ತೀವ್ರ ನಿಗಾದಲ್ಲಿದ್ದ 7 ತಿಂಗಳ ಮಗುವನ್ನು ಎದೆಗೆ ಅಪ್ಕೊಂಡು ಪ್ರಾಣದ ಹಂಗು ತೊರೆದು ರಕ್ಷಿಸಿದ ವಿಡಿಯೋ ಇದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ವೈರಲ್ ಆಗ್ತಾ ಇದೆ. ಈ ರೋಮಾಂಚಕ ಘಟನೆ ಚಂಬಾ ಭರ್ಮೂರ್ ರಾಷ್ಟ್ರೀಯ ಹೆದ್ದಾರಿ NH 154A ಅಲ್ಲಿ ಸಂಭವಿಸಿದೆ. ಭಾರೀ ಮಳೆಯಿಂದ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಭೀಕರ ಭೂಕುಸಿತ ಉಂಟಾಗಿ ರಸ್ತೆ ಸಂಪೂರ್ಣ ಬಂದಾಗಿತ್ತು. ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇತ್ತು ಒಂದು 7 ತಿಂಗಳ ಮಗು. ಆಕ್ಸಿಜನ್ ಕೊರತೆಯಿಂದ ಆಕ್ಸಿಜನ್ ಸಪೋರ್ಟ್ನಲ್ಲಿ ಇತ್ತು. 108 ಆ್ಯಂಬುಲೆನ್ಸ್ನಲ್ಲಿ ಹೊತ್ತೊಯ್ಯಲಾಗ್ತಾ ಇತ್ತು ಆ ಮಗುವನ್ನು. ಈ ಮಧ್ಯೆ ಭೂಕುಸಿತ ಸಂಭವಿಸಿದೆ. ಆ ಭೂಕುಸಿತದಲ್ಲಿ ಆಂಬ್ಯುಲೆನ್ಸ್ ಸಿಗಾಕೊಳ್ತು. ಪರ್ವತದ ಮೇಲಿಂದ ದೊಡ್ಡ ಗಾತ್ರದ ಕಲ್ಲುಗಳು ಮತ್ತು ಮಣ್ಣು ನಿರಂತರವಾಗಿ ಉರುಳ್ತಲೇ ಇತ್ತು. ರಸ್ತೆ ತೆರವಾಗುವವರೆಗೆ ಕಾಯದೇ ಇರುವಂತಹ ಆ ಆಂಬ್ಯುಲೆನ್ಸ್ ಸಿಬ್ಬಂದಿ ತಾವು ನೋಡ್ಬೋದು, ಕಿತ್ತಳೆ ಮತ್ತು ಕೆಂಪು ಬಣ್ಣದ ಸುರಕ್ಷತಾ ಜಾಕೆಟನ್ನು ಧರಿಸಿ ಆ ಯುವಕ ಮಗುವಿನ ಪ್ರಾಣ ಉಳಿಸೋದಕ್ಕೆ ತಾನೇ ಕಣಕ್ಕೆ ಇಳಿದ್ರು. ಮಗುವನ್ನು ತಮ್ಮ ಕೈಗಳಲ್ಲಿ ಸುರಕ್ಷಿತವಾಗಿ ಹಿಡ್ಕೊಂಡು ಆ ಜಾರ್ತಾ ಇದ್ದ ಮಣ್ಣು ಮತ್ತು ಬಂಡೆಗಳ ಅವಶೇಷಗಳ ನಡುವೆ ಅತ್ಯಂತ ಜೋಪಾನವಾಗಿ ಜಾಗರೂಕತೆಯಿಂದ ಹೆಜ್ಜೆ ಹಾಕಿದ್ರು. ಕಲ್ಲುಗಳು ಬೀಳ್ತಾ ಇದ್ದಂತಹ ಅಪಾಯಕಾರಿ ವಲಯವನ್ನು ದಾಟುವಾಗ ಅವರು ವೇಗವಾಗಿ ಓಡಿ ಆ ಮಗುವನ್ನು ಆ ಇನ್ನೊಂದು ಗಾಡಿಗೆ ಹತ್ತಿಸಿದ್ರು. ಇದು ನಿಜಕ್ಕೂ ಕೂಡ ಇಮಿಡಿಯೇಟಾಗಿ ಏನು ಮೆಡಿಕಲ್ ಅಸಿಸ್ಟೆನ್ಸ್ ಬೇಕಾಗಿತ್ತು ಆ ಮಗುವಿಗೆ ಆ ವೈದ್ಯಕೀಯ ಕೇಂದ್ರಕ್ಕೆ ತಲುಪಿಸೋದಕ್ಕೆ ಇವರು ನೆರವಾದರು. ಇದೇ ವೇಳೆ ಅಲ್ಲಿ ಸಿಗಾಕೊಂಡಿದ್ದಂಥ ಒಬ್ಬ ವೃದ್ಧರನ್ನು ಕೂಡ ರಕ್ಷಣೆ ಮಾಡಲಾಯಿತು.